ಎಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಮತ್ತೊಂದು ಪ್ರಶ್ನೆ. ಆ ಪ್ರಶ್ನೆ ಏನಂತಂದರೆ, ನಮ್ಮ ಉಪವಾಸ ದೇವರಿಗೆ ಬೇಕಾ ಅಥವಾ ನಮ್ಮ ದೇಹಕ್ಕೆ ಬೇಕಾ ಅಂತ. ಸೊ ನಾವು ಬೈಬಿಲ್ ಏನು ಹೇಳುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಬೈಬಿಲ್ ಏನು ಹೇಳುತ್ತೆ ಅಂತ. ನಿಜ ಹೇಳಬೇಕು ಅಂತಂದರೆ, ದೇವರಿಗೆ ನಮ್ಮ ಉಪವಾಸದ ಅವಶ್ಯಕತೆ ಇಲ್ಲ. ಓಕೆ, ಇದರಲ್ಲಿ ಎರಡನೇ ಮಾತಿಲ್ಲ. ದೇವರಿಗೆ ನಮ್ಮ ಉಪವಾಸದ ಅವಶ್ಯಕತೆ ಇಲ್ಲ. ಮತ್ತು ದೇವರು ಸರ್ವಶಕ್ತನೂ ಸರ್ವಸಂಪೂರ್ಣನೂ ಕೂಡ. ನಾವು ಊಟ ಮಾಡದೇ ಇದ್ದರೆ ದೇವರಿಗೆ ಯಾವುದೇ ರೀತಿಯಾದಂತಹ ಲಾಭವಿಲ್ಲ. ನಾವು ಊಟ ಮಾಡದೇ ಇದ್ದರೆ ದೇವರಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನವಿಲ್ಲ. ಹಾಗೆ ಬೈಬಿಲ್ ಏನು ಹೇಳುತ್ತೆ ಅನ್ನೋದನ್ನು ನೋಡಿದ್ರೆ, ಬೈಬಿಲ್ ಅರ್ಥದಲ್ಲಿ ಉಪವಾಸ ಅಂದರೆ ಏನು ಅಂತಂದರೆ, ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥದ್ದು ಅಥವಾ ವಿಧೇಯತ್ವವನ್ನು ತೋರಿಸುವಂಥದ್ದು, ಪ್ರಾರ್ಥನೆಗೆ, ಪಶ್ಚಾತ್ತಾಪ ಪಡುವುದಕ್ಕೆ ಮತ್ತು ದೇವರ ಚಿತ್ತವನ್ನು ಹುಡುಕುವುದಕ್ಕೆ ಉಪವಾಸ ಅವಶ್ಯಕತೆ ಇದೆ. ಅಷ್ಟೇ ಹೊರತು ನಾವು ಊಟ ಮಾಡದೇ ಇದ್ದರೆ ದೇವರಿಗೆ ವಿಧೇಯತ್ವ ತೋರಿಸುವ ಹಾಗಿರೋದಿಲ್ಲ. ಹಾಗೆ ಯೇಸು ಸ್ವಾಮಿಯ ಸ್ವತಃ ಹೇಳಿರುವಂಥ ಮಾತೇನಂತಂದರೆ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೂ ಏನು ಹೇಳುತ್ತೆ ಅಂತಂದರೆ, ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪೆಗೆ ಮಾಡಿಕೊಳ್ಳಬೇಡಿ. ಏನಂತೆ? ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪೆಗೆ ಮಾಡಿಕೊಳ್ಳಬೇಡಿ. ಅಂದರೆ ಅದ್ರ ಅರ್ಥ ಏನು ಅಂತಂದರೆ, ದೇವರು ಕೇವಲ ಉಪವಾಸವನ್ನಲ್ಲ ಹೇಳಿದ್ದು, ನಮ್ಮ ಹೃದಯದ ಸ್ಥಿತಿಯನ್ನು ದೇವರು ನೋಡ್ತಾನೆ ಅಂತ ಈ ವಾಕ್ಯದ ಮುಖಾಂತರ ನಮಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಇವತ್ತಿನ ದಿನಮಾನಗಳಲ್ಲಿ ಬಹಳಷ್ಟು ಜನರು ಈ ಉಪವಾಸನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ದಂಡೋರ ಹಾಕ್ಸ್ತಾರೆ. ಹೊಸ ಹೊಸ ಪಾಂಪ್ಲೆಟ್ಗಳನ್ನು ಹೊಡಿಸಿ ದೊಡ್ಡ ಕೊಟೇಶನ್ಗಳು ಹಾಕಿ ಪ್ರಚಾರ ಮಾಡ್ಕೊಳ್ತಾ ಇರ್ತಾರೆ. 50 ದಿನ ಉಪವಾಸದ ಪ್ರಾರ್ಥನೆ, 40 ದಿನ ಉಪವಾಸ ಪ್ರಾರ್ಥನೆ ಇರುತ್ತೆ, ಬಿಡುಗಡೆ ಕೂಟ ಇರುತ್ತೆ ಅಂತ. ಇವೆಲ್ಲವೂ ಕಪಟಿಗಳು ಮಾಡುವಂಥವು. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿದೆ, ಬೈಬಲ್ ಈ ರೀತಿಯಾಗಿ ಹೇಳಲಿಲ್ಲ, ಅದು ಆಜ್ಞೆ ಕೂಡ ಅಲ್ಲ. ಆದರೆ ನಾವು ಆತ್ಮೀಕವಾಗಿ ಬಲ ಹೊಂದಿಕೊಳ್ಳುವುದಕ್ಕೆ ನಮಗೆ ಅವಶ್ಯಕತೆ ಇದೆ ಅಷ್ಟೇ ಹೊರತು ಅದು ಆಜ್ಞೆ ಅಲ್ಲ. ನೀವು ಉಪವಾಸ ಮಾಡಿದ್ರು ಮಾಡದೇ ಇದ್ದರೂ ಕೂಡ ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗೆ ಇನ್ನೊಂದು ಪ್ರಶ್ನೆ ಏನಂತಂದರೆ, ನಮ್ಮ ದೇಹಕ್ಕೆ ಉಪವಾಸ ಬೇಕಾ ಅಂತಂದರೆ, ಹೌದು, ನಮ್ಮ ದೇಹಕ್ಕೆ ಉಪವಾಸ ಅನ್ನೋದು ಯಾವ ರೀತಿ ಬೇಕು ಅಂತ ನಾವು ನೋಡೋದಾದರೆ, ಮಿತವಾದ ಮತ್ತು ಸರಿಯಾದ ರೀತಿಯ ಉಪವಾಸದಿಂದ ಕೆಲವು ಆರೋಗ್ಯ ಪ್ರಯೋಜನಗಳು ಕೂಡ ಇರಬಹುದು. ಏನೇನಿರಬಹುದು? ಜೀರ್ಣಾಂಗಕ್ಕೆ ವಿಶ್ರಾಂತಿ ಸಿಗಬಹುದು, ತೂಕ ನಿಯಂತ್ರಣಕ್ಕೆ ಸಹಾಯವಾಗಬಹುದು, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸುಧಾರಿಸಲು ಸಹಾಯವಾಗಬಹುದು. ಹಾಗೆ ನಮ್ಮ ಆತ್ಮವನ್ನು ನಿಯಂತ್ರಿಸಿಕೊಳ್ಳಲು ಈ ಉಪವಾಸ ಒಂದು ಪ್ರಯೋಜನಕರವಾಗಿದೆ ನಮ್ಮ ದೇಹಕ್ಕೆ. ಅರ್ಥ ಆಗ್ತಾ ಇದೆಯಾ? ಆದರೆ ಎಲ್ಲರಿಗೂ ಉಪವಾಸ ಸೂಕ್ತವಲ್ಲ. ಮಧುಮೇಹ, ಗರ್ಭಧಾರಣೆ, ಕೆಲವು ಆರೋಗ್ಯ ಸಮಸ್ಯೆಗಳಿರುವವರು ವೈದ್ಯರ ಸಲಹೆ ಇಲ್ಲದೆ ಉಪವಾಸ ಮಾಡಬಾರದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಸಂಕ್ಷಿಪ್ತವಾಗಿ ಹೇಳೋದೇನಂತಂದರೆ, ದೇವರಿಗೆ ನಮ್ಮ ಉಪವಾಸದ ಅವಶ್ಯಕತೆ ಇಲ್ಲವೇ ಇಲ್ಲ. ಆದರೆ ದೇವರೊಂದಿಗೆ ಹತ್ತಿರವಾಗಲು ಉಪವಾಸ ಒಂದು ಆತ್ಮಿಕ ಸಾಧನವಾಗಬಹುದು. ಓಕೆ, ಹಾಗೆ ನೋಡೋದಾದರೆ ನಮ್ಮ ದೇಹಕ್ಕೆ ಕೆಲ ಸಂದರ್ಭಗಳಲ್ಲಿ ಉಪವಾಸ ಪ್ರಯೋಜನಕರವಾಗಿದೆ. ಆದರೆ ಅದು ಆರೋಗ್ಯದ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಅನ್ನೋದನ್ನು ನೆನಪಲ್ಲಿಟ್ಕೋಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ದೇವರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 13ನೇ ವಚನ ಏನು ಹೇಳುತ್ತಂದರೆ, ನಾನು ಬಲಿಗಳನ್ನು ಬಯಸುವುದಿಲ್ಲ, ಕರುಣೆಯನ್ನೇ ಬಯಸುತ್ತೇನೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ಉಪವಾಸದ ಅರ್ಥ ಏನು ಅಂತ ಹೇಳ್ತಾ ಇರುವಂಥ ಮಾತಿಲ್ಲಿ. ಹಾಗೆ ಆಚಾರಗಳನ್ನೆಲ್ಲ ನಾವು ಮಾಡಬೇಕಾಗಿರುವಂಥದ್ದು, ನಾವು ದೇವರ ಚಿತ್ತ ಏನು, ಒಂದು ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ ಅಂತಂದರೆ ಆ ವಾಕ್ಯದ ಮುಖಾಂತರ ನಮಗೆ ದೇವರು ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ ಅನ್ನೋದನ್ನು
ನಾವು ಗಮನಿಸಬೇಕಾಗಿರುತ್ತೆ. ಹಾಗಾಗಿ ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಉಪವಾಸದ ಕೂಟಗಳು, 50 ದಿನ ಉಪವಾಸದ ಕೂಟಗಳು, 40 ದಿನ ಉಪವಾಸದ ಕೂಟಗಳು, ಉಪವಾಸದಿಂದ ದೇವರು ಅದ್ಭುತಗಳನ್ನು ಮಾಡ್ತಾನೆ, ಉಪವಾಸದ ಪ್ರಾರ್ಥನೆ ದೇವರು ಕೇಳ್ತಾನೆ, ಇದೆಲ್ಲ ಸುಳ್ಳು. ನಾವು ಉಪವಾಸ ಮಾಡದಿದ್ದರೂ ಕೂಡ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ನೀಡುವವರಾಗಿದ್ದಾರೆ. ನಮ್ಮ ಉಪವಾಸದಿಂದ ಮಾತ್ರನೇ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅಂದರೆ ಅದು ಶುದ್ಧ ಸುಳ್ಳು. ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಉಪವಾಸ ಅನ್ನುವುದು ನಮ್ಮ ಆತ್ಮಿಕ ಜೀವನವನ್ನು ಬಲಪಡಿಸಿಕೊಳ್ಳೋದಕ್ಕಾಗಿ, ನಾವು ನಮ್ಮ ದೇವರು ನಮ್ಮ ಹೃದಯವನ್ನು ನೋಡ್ತಾರೆ ಹೊರತು ಮೇಲಿನ ನೋಟವನ್ನು ನೋಡೋದಿಲ್ಲ. ನಮ್ಮ ಹೃದಯ, ನಮ್ಮ ಅಂತರಾಳ ಯಾವ ರೀತಿ ಇದೆ ಅನ್ನೋದನ್ನೇ ದೇವರು ಗಮನಿಸೋರಾಗಿರ್ತಾರೆ. ಹಾಗಾಗಿ ದೇವರಿಗೆ ಉಪವಾಸ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಎರಡನೇ ಮಾತಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು ಬ್ರದರ್.